ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಕೈ ರುಚಿಗೆ ಸ್ವಾಗತ. ಒಬ್ಬರು ಕೇಳ್ತಾಯಿದ್ರು ಸಾಂಬಾರು ಪುಡಿ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು. ಅದು ಮನೇಲಿ ಆಲ್ರೆಡಿ ನಾನು ಧನಿಯಾ ಹುರಿದು ಪುಡಿ ಮಾಡಿಸಿ ಇಟ್ಕೊಂಡಿದ್ದೆ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಪುಡಿನೂ ಬಿಡಿಸಿಟ್ಕೊಂಡಿದ್ದೆ, ಖಾರದ್ದು ಚಿಲ್ಲಿ ಪೌಡ್ರು ಅದನ್ನು ಬಿಡಿಸಿಟ್ಕೊಂಡಿದ್ದೆ. ನೋಡಿ, ಇದಿಷ್ಟು ಬೇಳೆ ಸಾಂಬಾರು ತರಕಾರಿ ಸಾಂಬಾರ್ಗೆ ಹಾಕೋ ಇದು ನೋಡಿ, ಅರ್ಧ ಬಟ್ಲು ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಇದು ಟೇಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ನೋಡೋಣ ಹಾಕೋಣ ಅಂತ ಒಂದು ಬಟ್ಲು ತೊಗೊಂಡಿದ್ದೀನಿ. ಕಡಲೆಬೇಳೆ ನೋಡಿ, ಇದು ಜೀರಿಗೆ 1 ಕಪ್ಪು ಫುಲ್ಲು ಜೀರಿಗೆ ಜಾಸ್ತಿ ಹಾಕ್ತೀನಿ ನಾನು ಯಾವತ್ತೂ. ಇದು ಉದ್ದಿನಬೇಳೆ ಅರ್ಧ ಬಟ್ಲು, ಇದು ಅರಿಶಿನ, ಮತ್ತು ಇದು ತೊಗರಿಬೇಳೆ, ಮತ್ತು ಇದು ಹೆಸರುಬೇಳೆ. ಅದೇ ಅರ್ಧ ಬಟ್ಲಲ್ಲಿ ಸಾಸಿವೆ ನೋಡಿ, 1 ಬಟ್ಲು, ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಮೆಣಸು ತೊಗೊಂಡಿದ್ದೀನಿ ನೋಡಿ. ಇದು ಹಿಂಗು, ಇದು ಧನಿಯಾ ಪುಡಿ, ಮತ್ತು ಇದು ಖಾರದ್ದು ಚಿಲ್ಲಿ ಪೌಡ್ರು. ಇದು ಖಾರದ್ದು ಚಿಲ್ಲಿ ಪೌಡ್ರು, ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು. ಅದು ಕರಿಬೇವು ಗೊತ್ತಲ್ಲ ನಿಮಗೆ. ಈಗ ನಾನೇನು ಮಾಡ್ತೀನಿ, ಫಸ್ಟು ಇದೆಲ್ಲ ನೋಡಿ, ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲ್ ಹಾಕ್ಬಾರ್ದು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಡ್ರೈ ರೋಸ್ಟ್ ಮಾಡ್ಕೋತೀನಿ ಅದನ್ನು ನಾನು. ಸ್ಟವ್ ಹಚ್ಚಿ ಆಲ್ರೆಡಿ ಕಡಾಯಿ ಕಾಯಕ್ಕಿಟ್ಟಿದೆ ನೋಡಿ. ಈಗ ಜೀರಿಗೆ ಹಾಕೋತೀನಿ. ಇದನ್ನು ಸ್ವಲ್ಪ ಕಮ್ಮಿ ಉರಿನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಜೀರಿಗೆ ಹುಡ್ಕೊಂಬಿಡೋಣ ಕ್ಲೀನಾಗಿ. ಯಾವುದೇ ಪದಾರ್ಥ ಉರಿಬೇಕಾದ್ರೂ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ಗಮ್ ಅಂತ ಸ್ಮೆಲ್ ಬರಬೇಕು, ಆ ಥರ ಚೆನ್ನಾಗಿ ಹುಡ್ಕೊಳ್ಳಿ. ಅದನ್ನು ಸೀಸಕ್ಕೆ ಹೋಗಬೇಡಿ ಮಾತ್ರ ಅದನ್ನು. ನೋಡಿ, ಜೀರಿಗೆ ಚಟಪಟ ಅಂತಿದೆ, ಹುರಿದಾಗಿದೆ. ಈಗ ತಕ್ಕೊಂಬಿಡೋಣ ಇದನ್ನು. ಇದು ತೊಗರಿಬೇಳೆ ಹಾಕ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ವರ್ಷಕ್ಕಾಗುವಷ್ಟು ಬಿಡಿಸೋದ್ಕಿಂತ ಸ್ವಲ್ಪನೇ ಪುಡಿ ಮಾಡಿ ಇಟ್ಕೊಳ್ಳಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ವರ್ಷ ಆಗ್ಬಿಟ್ರೆ ಪುಡಿ ಟೇಸ್ಟು ಒಂಥರ ಆಗ್ಬಿಡುತ್ತಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಖಾಲಿ ಆದರೆ ಆಲ್ರೆಡಿ ಧನಿಯಾ ಪುಡಿ ಮೆಣಸಿನ್ಕಾಯಿನ ಪುಡಿ ಬಿಸಿಲಿರೋ ಟೈಮಲ್ಲಿ ಬಿಡಿಸಿ ಮನೇಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಅವಾಗ ಏನು ಮಾಡ್ತೀನಿ ಅಂದರೆ, ತರಕಾರಿ ಸಾಂಬಾರು ಪುಡಿ ಖಾಲಿ ಆದಾಗ ಈ ಥರ ಮನೇಲಿ ಪುಡಿ ಮಾಡಿ ಧನಿಯಾ ಪುಡಿ ಮೆಣಸಿನ್ಕಾಯಿನ ಪುಡಿ ಇರುತ್ತಲ್ಲ, ಬೆರೆಸಿ ಇಟ್ಕೊತೀನಿ. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಅದು ಯಾವುದೇ ಆದರೂ ಪದಾರ್ಥ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಇದನ್ನು ಮಿಕ್ಸಿಲೇ ಪುಡಿ ಮಾಡ್ತೀನಿ ನಾನು ಇವತ್ತು. ನೋಡಿ, ತೊಗರಿಬೇಳೆನೂ ದುಂಡಿಗೆ ನೋಡಿ ಕೆಂಪಗೆ ಹುರಿದಾಗಿದೆ. ಇದನ್ನು ಎತ್ತಿಟ್ಕೊಂಬಿಡೋಣ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡೋದೇನಕ್ಕೆ ಅಂದರೆ ಪುಡಿ ಕೆಡಲ್ಲ ಅದು. ಅದಕ್ಕೆ ಕಡಲೆಬೇಳೆನೂ ಹುರಿದಾಗಿದೆ ನೋಡಿ. ಈಗ ಇದನ್ನು ತಕ್ಕೊಂಬಿಡೋಣ. ಅರ್ಧ ಬಟ್ಲು ಹೆಸರುಬೇಳೆ, ಇದು ಸಾಕಿಷ್ಟೇ ಹೆಸರುಬೇಳೆ. ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಂಬಿಡೋಣ. ಇದನ್ನು ನೋಡಿ, ಹೆಸರುಬೇಳೆನೂ ದುಂಡಿಗೆ ಹುರಿದಾಯಿತು. ಅರ್ಧ ಬಟ್ಲು ಉದ್ದಿನಬೇಳೆ ಹಾಕೋತೀನಿ. ಇದನ್ನು ದುಂಡಿಗೆ ಹುರ್ಕೊಬೇಕು, ಸ್ವಲ್ಪ ಕೆಂಪಗೆ. ನೋಡಿ, ಉದ್ದಿನಬೇಳೆನೂ ಕೆಂಪಗೆ ದುಂಡಿಗೆ ಹುರ್ಕೊಂಡದ್ದಾಗಿದೆ. ತಕ್ಕೊಂಬಿಡೋಣ ಇದನ್ನು. ದೊಡ್ಡದು 1 ಬಟ್ಲಲ್ಲಿ ಜೀರಿಗೆ ಹಾಕಿದೆ ಅಲ್ವಾ, ಇದರಲ್ಲಿ 3/4 ಬಟ್ಲಷ್ಟು ಮೆಣಸನ್ನು ದುಂಡಿಗೆ ಹುರ್ಕೊಳ್ಳೋಣ. ನೋಡಿ, ಮೆಣಸನ್ನು ದುಂಡಿಗೆ ಹುರಿದಾಗಿದೆ, ಚಟ್ಪಟ್ ಅಂತಿದೆ. ತಗೊಂಬಿಡೋಣ ಇದನ್ನು. ನೋಡಿ, 1/4 ಬಟ್ಲಷ್ಟು ಮೆಂತ್ಯ. ಇದು ಕಹಿ ಬರುತ್ತಲ್ವ, ಜಾಸ್ತಿ ಬೇಡ ಇದು ಮೆಂತ್ಯ. ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಂಬಿಡೋಣ. ನೋಡಿ, ಮೆಂತ್ಯನೂ ದುಂಡಿಗೆ ಕೆಂಪಗಾಗಿದೆ. ಇದನ್ನು ತಗೊಂಬಿಡೋಣ. 1/4 ಬಟ್ಲಷ್ಟು ಸಾಸಿವೆ. ಉರಿ ಮಾತ್ರ ಕಮ್ಮಿ ಇರಬೇಕು ನೋಡಿ. ಸಾಸಿವೆನೂ ನೋಡಿ ದುಂಡಿಗೆ ಹುರಿದಾಗಿದೆ, ಚಟಪಟ ಅಂತಿದೆ. ಇದನ್ನು ತಗೊಂಬಿಡೋಣ. ಈಗ ಇದು ಸಾಂಬಾರು ಪುಡಿ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಈ ಸಾರಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈಗ ಇದ್ರ ಜೊತೆಗೆ ಕರಿಬೇವು ಹಾಕತ್ತೀನಿ. ನೋಡಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ 2 ಫ್ರೈ ಮಾಡ್ಕೊಂಡಾಗಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಇದೇನು ಅಂದರೆ ಬಿಸಿಗೆ ಇನ್ನೂ ಒಂದು ಸ್ವಲ್ಪ ಡ್ರೈ ಆಗುತ್ತೆ. ಇದರಲ್ಲೇ ಬಿಸಿನಲ್ಲೇ ಬಿಡೋಣ ಇದನ್ನು. ನೋಡಿ, ಎಲ್ಲ ಹುರಿದಿಲ್ಲ ಹಾಕಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಇದು, ಯಾಕಂದರೆ ಮಿಕ್ಸಿಲಿ ಪುಡಿ ಮಾಡೋದಲ್ವಾ, ಅದಕ್ಕೆ ತಣ್ಣಗಾಗಬೇಕು. ಇದು ಸ್ವಲ್ಪ ಆರಕ್ಕಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ಪುಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಹುರ್ಗಳು ಎಲ್ಲ ಹುರಿದು ಆರಾಕಿ ತಣ್ಣಗಾಗಲಿ ಅಂತ ಹಾಕಿದ್ನಲ್ಲ ನೋಡಿ. ಈ ಬಟ್ಲಲ್ಲಿ 2 ಬಟ್ಲು ಬಂದಿದೆ ನೋಡಿ, 2 ಬಟ್ಲು ಬಂದಿದೆ. ಈಗ ಇದನ್ನು ಸಾಂಬಾರು ಪುಡಿ ಮಿಕ್ಸ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಇದು ಹುರ್ಗಾಳು ಸಾಂಬಾರು ಪುಡಿ. ಇದು ಪಾತ್ರೆಗೆ ಇಟ್ಕೊಂಡು ಇದನ್ನು ಹಾಕೊಂಬಿಡೋಣ. ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತಾ ಇರೋದು. ಯಾಕಂದರೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಆಲ್ರೆಡಿ ಮನೇಲಿ ಇರುತ್ತಲ್ವ, ಅದಕ್ಕೆ ನೋಡಿ. ಹಿಂಗು
ನಾನು ಪುಡಿ ಹಿಂಗೆ ಬಳಸೋದು. ನಾನು ಅರಿಶಿನ, ಇದು ಖಾರದ ಚಿಲ್ಲಿ ಪೌಡ್ರು, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದು ಧನಿಯಾ ಪುಡಿ. ಇದಿಷ್ಟನ್ನು ಮಿಕ್ಸ್ ಮಾಡ್ತೀನಿ ಇವಾಗ. ನೋಡಿ, ಹೋಮ್ ಮೇಡು ತರಕಾರಿ ಸಾಂಬಾರು ಪುಡಿ ರೆಡಿ ಆಯಿತು. 3-4 ತಿಂಗಳು ಆರಾಮಾಗಿ ಬಳಸ್ಬೋದು. ಬಿಸಿಲಿರೋ ಟೈಮಲ್ಲಿ ಧನಿಯಾ ಮತ್ತು ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಮಾಡಿಸಿ ಇಟ್ಕೊಂಬಿಡಿ. ಪುಡಿ ತೀರೋದಾಗ ಹಿಂಗೆ ಫ್ರೆಶ್ ಆಗಿ ಸ್ವಲ್ಪ ಒಂದು 3-4 ತಿಂಗಳು ಆಗುವಷ್ಟಕ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅದು. ನೋಡಿ ನೋಡಿ ಎಲ್ಲ ಮಿಕ್ಸ್ ಆಯಿತು, ಗಮ್ ಅಂತ ಇದೆ ಪುಡಿ ಇದು. ಈಗ ಇದಕ್ಕೆ ಸಾಂಬಾರಿಗೆ, ತರಕಾರಿ ಸಾಂಬಾರಿಗೆ ಇಷ್ಟು ಪುಡಿ ಹಾಕಿದ್ರೆ ಸಾಕು, ಸೂಪರಾದ ಸಾಂಬಾರು ರೆಡಿ ಆಗುತ್ತೆ. ತರಕಾರಿ ಸಾಂಬಾರು ಪುಡಿ ರೆಡಿ ಆಯಿತು. ಮನೆಯಲ್ಲೇ ಮಾಡಿರೋ ತರಕಾರಿ ಸಾಂಬಾರು ಪುಡಿ ರೆಡಿ ಆಯಿತು. ನೋಡಿ, ಮನೆಯಲ್ಲೇ ಮಾಡ್ಕೊಳ್ಳಿ, ಫ್ರೆಶ್ ಆಗಿ ಮಾಡಿಕೊಂಡು ಸಾಂಬಾರಿಗೆ ಬಳಸಿ. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ನನ್ನ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಯಾರೇ ಆಗಲಿ ಸ್ಕಿಪ್ ಮಾಡ್ದಂತೆ ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೆ ಯಾವುದು ಎಷ್ಟೆಷ್ಟು ಹಾಕಿದ್ದೀವಿ, ಯಾವ ಥರ ಉರಿತೀವಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರು ಪುಡಿ ರೆಡಿ.